ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಂತಂದರೆ ಮೋಟರ್ ಟೆಕ್ ಇನ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೋಡ್ತಿರೋರಿಗೆ ತುಂಬ ಟ್ಯಾಂಕ್ಸ್. ನನ್ನ ವೀಡಿಯೋನು ನೋಡ್ತಾ ಇದ್ದೀರಲ್ಲ, ಎಷ್ಟೋ ವೀಡಿಯೋಗಳು ಬಂದು ಹೋಗಿದೆ, ಆದ್ರೂ ನಾನು ವೀಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ತುಂಬ ಟ್ಯಾಂಕ್ಸ್ ನಿಮಗೆ. ಫಸ್ಟ್ ಆಫ್ ಆಲ್, ಈ ಮೋಟರ್ ಟೆಕ್ ಇನ್ ಬೆಂಗಳೂರು ಯೂಟ್ಯೂಬ್ ಚಾನಲ್ ಏನಕ್ಕೆ ಮಾಡಿದ್ದೀನಿ? ಸಿಂಪಲಾಗಿ ಹೇಳಬೇಕು ಅಂದರೆ, ನಾನು ಕಾರ್, ಟೂ ವೀಲರ್, ಗೂಡ್ಸ್ ವೆಹಿಕಲ್, ಎನಿವನ್ ಮೋಟರ್ಸ್ ಅಂತಂದರೆ ಗೂಡ್ಸ್ ವೆಹಿಕಲ್ ತಗೊಂಡು ಹಿಡಿದು ಕಾರು, ಗೂಡ್ಸ್ ವೆಹಿಕಲ್ಲು, ಟೂ ವೀಲರು, ಇದೆಲ್ಲನೂ ನಾನು ಅದ್ರ ಬಗ್ಗೆ ರಿವ್ಯೂ ಮಾಡಬೇಕು. ಮತ್ತು ಯಾವ ಗಾಡಿ ಪ್ರಾಪರಾಗಿ ಚೆನ್ನಾಗಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಎಲ್ಲ ಗಾಡಿನೂ ನೀವು ತಗೊಳಕ್ಕಾಗತ್ತಾ? ಆಗಲ್ಲ. ಒಂದೊಂದು ಕ್ಯಾಟಗರಿ ಇರುತ್ತೆ. ಅಂತಂದರೆ ಊರ ಕಡೆನೇ, ಹಳ್ಳಿ ಕಡೆನೇ ಒಂದು ಗಾಡಿ ಬೇಕಾಗುತ್ತೆ, ಸಿಟಿ ಕಡೆನೇ ಒಂದು ಬೇಕಾಗುತ್ತೆ. ಡೈಲಿ ಯೂಸ್ ಮಾಡೋರಿಗೆ ಮತ್ತು ಲಾಂಗ್ ಅಂತಂದರೆ ದೂರ ಪ್ರಯಾಣ ಮಾಡುವಂಥವ್ರಿಗೆ ಯಾವ ವೆಹಿಕಲ್ ಸೂಕ್ತ, ಮತ್ತು ಮೇಂಟೆನೆನ್ಸ್ ಎಷ್ಟು, ಖರ್ಚು ಎಷ್ಟು ಬರುತ್ತೆ, ಇದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈಗ ಕಾರ್ ಕಂಪ್ನಿಗಳ ಬಗ್ಗೆ ಮಾತಾಡೋಣ. ಫಸ್ಟ್ ಆಫ್ ಆಲ್, ಕಾರ್ ಕಂಪ್ನಿ ಅಂತಂದರೆ ನಿಮಗೆ ತಲೆಗೆ ಪಟ್ ಅಂತ ಬರುವಂಥ ಕಂಪ್ನಿ ಯಾವುದಿತ್ತು? ಪಟ್ ಅಂತ ಬರುವಂಥ ಕಂಪ್ನಿ ಆಲ್ರೆಡಿ ಬಂದಿದೆ, ನಿಮ್ಮ ತಲೆಯಲ್ಲಿದೆ. ಬಟ್ ಏನು ಹೇಳ್ತೀರಾ? ಕೇಳಿಸ್ಕೊಳಕ್ಕೆ ಇಲ್ಲಿದ್ದೀನಿ, ಎಲ್ಲ ಕಮೆಂಟ್ ಹಾಕಿ ನೀವು ಯಾವ್ಯಾವ ಕಂಪ್ನಿ ಗೊತ್ತಿದೆ ಅಂತ. ಓಕೆನಾ? ಕಾರ್ಗಳು ಕಂಪ್ನಿಗಳ ಬಗ್ಗೆ ಈಗ ಕಮೆಂಟ್ ಆಗ್ತಾ ಇದ್ದೀರಾ? ಹಾಕಿ. ನಾನೇ ಹೇಳ್ತೀನಿ. ಫಸ್ಟ್ ಕಂಪನಿ ಬಂದ್ಬಿಟ್ಟು ನಮ್ಮ ದೇಶದ ಹೆಮ್ಮೆಯ ಕಂಪನಿ ಟಾಟಾ ಕಂಪ್ನಿ ಇದೆ. ಒಂದು ಟೋಟಲ್ ಎಷ್ಟು ಕಂಪ್ನಿ ಇದೆ ಹೇಳಿ? ಮತ್ತೆ ಫಸ್ಟ್ ಆಫ್ ಆಲ್, ನಮ್ಮ ದೇಶದಲ್ಲಿ ಟೋಟಲು ಎಷ್ಟು ಕಂಪನಿ ಕಾರ್ಗಳಿದೆ ಅಂದರೆ, ಟಾಟಾ ಥರ ಎಷ್ಟು ಕಂಪ್ನಿ ಇದೆ ಅಂತ ಅದನ್ನು ಕಮೆಂಟ್ ಮಾಡಿ. ನಿಮ್ಗೆ ಎಷ್ಟು ಕಂಪ್ನಿ ಗೊತ್ತಿದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದರೆ ಒಂದು ನಾಲೆಡ್ಜ್ಗೋಸ್ಕರ ಅಷ್ಟೇ ಇದು. ಇದರಿಂದ ನಿಮಗೆ ಗಾಡಿ ತಗೋತಿರೋ ಬಿಡ್ತಿರೋ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ತಕ್ಕಂದಾಗ ನಿಮ್ಗೊಂದು ನಾಲೆಡ್ಜ್ ಅನ್ನೋದು ಇರಬೇಕು ಫಸ್ಟ್ ಆಫ್ ಆಲ್. ಯಾಕೆ ಅಂತಂದರೆ, ನಾನು ಒಂದು ವೆಹಿಕಲ್ ಪರ್ಚೇಸ್ ಮಾಡಬೇಕಾದ್ರೆ ಪ್ರತಿಯೊಂದು ನೋಡ್ತೀನಿ, ಕೇಳ್ತೀನಿ. ಬಟ್ ನಾನು ರಿಯಾಲಿಟಿಯಾಗೆ ಅವ್ರು ದುಡ್ಡು ಕೊಡ್ತಾರಂತ ಯಾವುದೇ ಕಾರಣಕ್ಕೂ ಮಾಡಲ್ಲ. ನನಗೇನು ಅನ್ನಿಸ್ತು, ನನಗೇನು ಗೊತ್ತು ಅಂತಂದರೆ ಸಿಂಪಲಾಗಿ ಹೇಳ್ಬಿಡ್ತೀನಿ ನಾನು ಯಾರು ಅಂತ. ನೀಟಾಗಿ ಇನ್ನೊಂದು ನೆಕ್ಸ್ಟ್ ವೀಡಿಯೋಲಿ ನಾನು ಯಾರು, ನಾನು ಏನು, ಇದಕ್ಕೆ ಯಾಕೆ ಬಂದು ಅನ್ನೋದು ನಾನು ಹೇಳ್ತೀನಿ. ಅದ್ರ ಬಗ್ಗೆ ಕ್ಲಿಯರಿಟಿ ಇಲ್ಲ ಅಂತ ನೀವು ಮಾಡೋಕ್ಕಾಗಲ್ಲ, ಕರೆಕ್ಟ್ ಅಲ್ಲ? ಒಂದನೇದು ಬಂದ್ಬಿಟ್ಟು ಕಂಪ್ನಿ ಬಂದ್ಬಿಟ್ಟು ಟಾಟಾ ಮೋಟರ್, ಎರಡನೇದು ಬಂದ್ಬಿಟ್ಟು ಮಾರುತಿ ಸುಜುಕಿ. ಗೊತ್ತಿದೆ ನಿಮಗೆ, ಎಲ್ರಿಗೂ ಗೊತ್ತಿದೆ. ಇದು ದೊಡ್ಡ ಫೇಮಸ್ ಕಂಪ್ನಿಗಳು. ಟಾಟಾ ಮತ್ತು ಮಾರುತಿ ಎರಡು ನಮ್ಮ ಇಂಡಿಯಾಕ್ಕೆ ತುಂಬ ಫೇಮಸ್ ಆಗಿರುವಂಥ ಕಂಪ್ನಿಗಳು. ಮತ್ತು ಮೂರನೇದು ಬಂದ್ಬಿಟ್ಟು ನಿಮಗೂ ಗೊತ್ತಿದೆ, ಟೊಯೋಟಾ ಇದೆ. ಓಕೆನಾ? ನಾಲ್ಕನೇ ಬಂದ್ಬಿಟ್ಟು ಹೊಂಡೈ, ಗೊತ್ತಿದೆಯಲ್ಲ ನಿಮಗೆ. ಐದನೇ ಕಂಪ್ನಿ ಬಂದ್ಬಿಟ್ಟು ಮಹೇಂದ್ರ ಅಂದರೆ ಮಹೇಂದ್ರ ಕಂಪ್ನಿ, ನಿಮಗೂ ಗೊತ್ತಿದೆ ಅನ್ಸುತ್ತಲ್ಲ. ಈಗ ಹೊಸ ಕಂಪ್ನಿ ಬಂದಿದೆ, ಕಿಯಾ ಅಂತ, ಅದು ಚೆನ್ನಾಗಿದೆ. ಮತ್ತು ಲ್ಯಾಂಡ್ ರೋವರ್, ಟಾಟಾ ಕಂಪ್ನಿ ತಮ್ಮ ಅಂತಲೇ ಹೇಳ್ಬೋದು, ಲ್ಯಾಂಡ್ ರೋವರ್ ಕಂಪನಿ. ನೆಕ್ಸ್ಟ್ BMW, ಮರ್ಸಿಡಿಸ್ ಬೆಂಜ್, ಆಡಿ, ಮರ್ಸಿಡಿಸ್ ಬೆಂಜ್ ಮತ್ತು ಆಡಿ ಕಂಪ್ನಿ. ಮರ್ಸಿಡಿಸ್ ಬೆಂಜ್ ಬಂದ್ಬಿಟ್ಟು ಒಂದು ಕಂಪ್ನಿ, ಔಡಿ ಅಂತಿರೋದು, ಅದಕ್ಕೆ ಆಡಿ ಅಂತ ಕರೀತಾರೆ ಜನಸಾಮಾನ್ಯರು. ಮತ್ತು ಇನ್ನೊಂದು ಕಂಪ್ನಿ ಬಂದ್ಬಿಟ್ಟು ಸ್ಕೋಡಾ ಕಂಪ್ನಿ ಇದೆ. ಇನ್ನೊಂದು ಬಂದ್ಬಿಟ್ಟು ವೋಲ್ಸ್ ವ್ಯಾಗನ್ ಕಂಪ್ನಿ ಇದೆ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಎಷ್ಟು ಕಂಪ್ನಿ ಇದೆ? ವೋಲ್ಸ್ ವ್ಯಾಗನ್. ಇನ್ನೊಂದು ಬಂದ್ಬಿಟ್ಟು ವಾಂಡಾ ಕಂಪ್ನಿ ಇದೆ, ಕಾರ್ ತಯಾರು ಮಾಡುತ್ತೆ ಅದು ವಾಂಡಾ ಕಂಪ್ನಿನು. ಮತ್ತು ಸ್ಕೂಟ್ರು ಅನ್ಕೋಬೇಡಿ, ಕಾರ್ನೂ ತಯಾರು ಮಾಡುತ್ತೆ ಅದು ವಾಂಡಾ ಕಂಪ್ನಿ. ಏಕೆ ಅಂತಂದರೆ, ಈ ಸುಮಾರು ಕಂಪ್ನಿಗಳು ಸ್ಕೂಟ್ರೂ ತಯಾರು ಮಾಡುತ್ತೆ, ಮತ್ತು ಕಾರ್ನೂ ತಯಾರು ಮಾಡುತ್ತೆ, ಮತ್ತು ದೊಡ್ಡ ದೊಡ್ಡ ಬಸ್ನು ತಯಾರು ಮಾಡುತ್ತೆ, ಲಾರಿನೂ ತಯಾರು ಮಾಡುತ್ತೆ. ಕನ್ಫ್ಯೂಸ್ ಆಗಬೇಡಿ, ಓಕೆನಾ? ವಾಂಡಾ ಕಂಪ್ನಿ ಇದೆ. ಅದಾದಮೇಲೆ MG ಮೋಟರ್ ಅಂತಿದೆ, ಅಂದರೆ ಮತ್ತೆ ಇನ್ನೊಂದು ಬಂದ್ಬಿಟ್ಟು MG
ಮೋಟಾರ್ ಗೊತ್ತಿದೆಯಲ್ಲ, ಎಲೆಕ್ಟ್ರಿಕಲ್ ವೆಹಿಕಲ್ ಬರ್ತಾಯಿದೆ ಈ ಹೊಸ ಕಂಪ್ನಿದು. ಅದು ಬಿಟ್ಟರೆ ಓಲ್ವಾ ಇದೆ, ಗೊತ್ತಿದೆಯಲ್ವಾ ಓಲ್ವಾ ಕಂಪ್ನಿ. ಅದು ಬಿಟ್ಟರೆ ಜೀಪ್ ಅಂತ ಒಂದು ಕಂಪ್ನಿ ಇದೆ. ನಿಮಗೆ ಗೊತ್ತಿದ್ರೆ, ಇನ್ನೂ ಯಾವ್ಯಾವ ಕಂಪ್ನಿ ಬಿಟ್ಟಿದ್ರೆ ನೀವು ಕಮೆಂಟ್ ಮಾಡಿ. ಮತ್ತು ಯಾವ ಗಾಡಿಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅದ ಕಮೆಂಟ್ ಮಾಡಿ. ಆ ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ಯಾಕೆ ಅಂತಂದರೆ ನಾನು ಕೊಡೋದೇ ಮಾಹಿತಿಗೋಸ್ಕರನೇ. ಇದರಿಂದ ನೀವು ಎಂಟರ್ಟೈನ್ಮೆಂಟ್ ಊಹೆ ಮಾಡಲೇಬೇಡಿ ಫಸ್ಟ್ ಆಫ್ ಆಲ್. ಯಾಕೆ ಅಂದರೆ ಇದು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲ, ಲರ್ನಿಂಗ್ ಚಾನಲ್. ಅಂದರೆ ಕಲಿಯುವಂಥದ್ದಕ್ಕೆ ಮತ್ತು ನಿಮಗೆ ತಿಳ್ಕೊಳ್ಳೋವಂಥದ್ದಕ್ಕೆ ಇರುವಂಥ ಚಾನಲ್ ಬಂದ್ಬಿಟ್ಟು